ಗೊತ್ತಿರೋ ಹಾಗೆ ಇವಾಗ ನೋಟಿಫಿಕೇಷನ್ ಕಾಲ್ಫಾರ್ ಮಾಡ್ತಾರೆ ಸದ್ಯದರಲ್ಲೇ. ಅತಿ ಹೆಚ್ಚು ಪೋಸ್ಟ್ಗಳು ಅಂದರೆ 54,000 ಚಿಲ್ಲರೆ, ಅಂದರೆ 56,000 ಚಿಲ್ಲರೆ ಇದೆ. ಏನೇನು ಅಂತ ಡೀಟೇಲಾಗಿ ನೋಡ್ತಗೋಣ. ಇದು ಸ್ಟಾಪ್ ಆಗಿತ್ತು, ಮೀನ್ಸ್ ನೇಮಕಾತಿ, ಅದಕ್ಕೆ ಮರುಜೀವ ನೀಡಲು ಮುಂದಾಗಿದೆ ಸರ್ಕಾರ ಇವಾಗ, ಓಕೆನಾ. ಹಾಗಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯಲ್ಲಿ ಏನಾದರೂ ಇಲಾಖೆಗಳಿಂದ ಪ್ರಸ್ತಾವನೆ ಸ್ವೀಕರಿಸಿ ಏಪ್ರಿಲಲ್ಲಿ ಅರ್ಜಿ, ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಏಪ್ರಿಲ್ ಆದರೆ ಅಲ್ಲಿಂದ 45 ದಿನ ಬೇಕಾಗುತ್ತೆ ಅದು ಅರ್ಜಿ ಆಹ್ವಾನ ಮುಗಿಯೋದಕ್ಕೆ. ಬಳಿಕ ಪರೀಕ್ಷೆ ತಯಾರಿಗೆ ಒಂದು 60 ದಿನ ಕೊಡಬೇಕಾಗುತ್ತೆ. ಸೊ ಒಟ್ಟು ಮಾರ್ಚ್ ಅಂತ್ಯದಲ್ಲಿ ಪ್ರಕ್ರಿಯೆ ಆರಂಭಿಸಿದರು. ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿದ್ದೀವಿ, ಲಾಸ್ಟ್ ವೀಕಲ್ಲಿ ಇದು ಆರಂಭಿಸಿದ್ರು. ಸೊ ಯಾವಾಗ ಆಗುತ್ತೆ, ಆಗಸ್ಟಲ್ಲಿ ನಿಮಗೆ, ಆಗಸ್ಟ್ ಬಳಿಕ ಅಂದರೆ ಸೆಪ್ಟೆಂಬರಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ತಕ್ಕಂಥ ಅವಕಾಶ ಇದೆ. ಸೊ ಇಲ್ಲಿಗೆ ನಾವು ಕರೆಕ್ಟಾಗಿ ಲೆಕ್ಕ ಹಾಕಿಬಿಡೋಣ. ಇವಾಗ ಸೆಪ್ಟೆಂಬರ್ ಅಂತ ಲೆಕ್ಕ ಇಡೋಣ. ಸೆಪ್ಟೆಂಬರಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ, ಯಾವುದಾದ್ರೂ ಅದು